ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಇವತ್ತು ಕಲಿಕಾ ಹಾಳೆ 2ರ ಉತ್ತರಗಳ ವಿಡಿಯೋವನ್ನು ತಂದಿದ್ದೀನಿ. ಅಂದರೆ ಕಲಿಕಾ ಹಾಳೆ 2ರಲ್ಲಿ ಯಾವೆಲ್ಲ ಚಟುವಟಿಕೆಗಳಿದ್ದಾವೆ, ಆ ಚಟುವಟಿಕೆಗಳಿಗೆ ಉತ್ತರಗಳಾಗಿರ್ಬೋದು, ಮಾರ್ಗದರ್ಶನ ಆಗಿರ್ಬೋದು, ಸುಳಿವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಸೊ ಮೊದಲ ಭಾಗದ ವಿಡಿಯೋ ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಆಲ್ರೆಡಿ ಹಿಂದಿ ಆಗಿರ್ಬೋದು ಮತ್ತು ಸಮಾಜ ವಿಜ್ಞಾನದ ಕಲಿಕಾ ಹಾಳೆಗಳ ಉತ್ತರಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ, ತಾವು ತಪ್ಪದೇ ಆಗಿ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಮಾಡಲು ಮರೆಯದಿರಿ. ನಿಮ್ಮ ಲೈಕ್, ನಿಮ್ಮ ಕಮೆಂಟ್ ಅದುವೇ ನಮಗಿರ್ತಕ್ಕಂಥ ಒಂದು ಮೋಟಿವೇಶನ್ ಅಂತ ಹೇಳ್ತಾ ಶುರು ಮಾಡ್ತೀನಿ. 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆ 2ರಲ್ಲಿ ಚಟುವಟಿಕೆಗಳ ಉತ್ತರಗಳು. ಸೊ ವಿದ್ಯಾರ್ಥಿಗಳೇ, ಈ ಕಲಿಕಾ ಹಾಳೆ 2 ಸಂಬಂಧಪಟ್ಟಿರ್ತಕ್ಕಂಥದ್ದು ಕಲಿಕಾ ಫಲ 1ಕ್ಕೆ. ಇದು ನೆನಪಿಟ್ಕೋಬೇಕು. ಇದೇನಿದೆ ಅಂತಂದರೆ ಇತಿಹಾಸದ ಮೂಲಾಧಾರಗಳ ಬಗ್ಗೆ ಅರಿಯುವುದು. ಸೊ ತಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಕಲಿಕಾ ಫಲ ಮೊದಲನೇದಿರ್ತಕ್ಕಂಥದ್ದು ಇತಿಹಾಸದ ಮೂಲಾಧಾರಗಳ ಪರಿಚಯ. ಇಲ್ಲಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳು ಇದೇ ಕಲಿಕಾ ಫಲಕ್ಕೆ ಅವಲಂಬಿಸಿದಾವೆ. ನೋಡೋಣ ಕಲಿಕಾ ಹಾಳೆ 2 ಚಟುವಟಿಕೆ 1ರಲ್ಲಿ. ನಿಮ್ಮ ಊರು ಈ ಹಿಂದೆ ಯಾರ ರಾಜರ ಅಥವಾ ಸಾಮ್ರಾಟರ ಆಳ್ವಿಕೆಗೆ ಒಳಪಟ್ಟಿತ್ತು? ನಿಮಗೆ ತಿಳಿದಿದೆಯೇ? ಹಾಗಿದ್ದರೆ ಆ ಕಾಲಕ್ಕೆ ಸೇರಿದ ಯಾವುದಾದರೊಂದು ಐತಿಹಾಸಿಕ ಆಧಾರವನ್ನು ಕೆಳಗೆ ಕೊಟ್ಟಿರುವ ಕೋಷ್ಟಕದಲ್ಲಿ ಪಟ್ಟಿ ಮಾಡಿರಿ ಅಂತ ಹೇಳಿ ಅವ್ರೇನು ಮಾಡಿದ್ದಾರೆ, ಪ್ರಾಕ್ತನ ಆಧಾರ ಅಂತ ಒಂದು ಕೋಷ್ಟಕ, ಸಾಹಿತ್ಯ ಆಧಾರ ಅಂತಕ್ಕಂಥ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ತಾವೇನು ಮಾಡಬೇಕು, ನಿಮ್ಮ ಒಂದು ಊರಿನ ಹಿರಿಯರು ಅಥವಾ ನಿಮ್ಮ ಒಂದು ವಿಷಯ ಶಿಕ್ಷಕರೊಂದಿಗೆ ಆ ಊರು ಯಾರ ಹಿಂದಿನ ರಾಜರ ಅಥವಾ ಸಾಮ್ರಾಟರ ಆಳ್ವಿಕೆಗೆ ಒಳಪಟ್ಟಿತ್ತು ಅನ್ನೋದನ್ನು ಸಿಗ್ತದ, ಅದ್ರ ಬಗ್ಗೆ ಬರೀರಿ. ಆಮೇಲೆ ಆ ಊರು ಅದೇ ರಾಜರ ಆಡಳಿತಕ್ಕೆ ಒಳಪಟ್ಟಿದ್ದಕ್ಕೆ ಏನು ಆಧಾರಗಳಿದ್ದಾವೆ ಅನ್ನೋದನ್ನು ಈ ಕೋಷ್ಟಕದಲ್ಲಿ ತಾವುಗಳು ಬರೀಬೇಕು. ಪ್ರಾಕ್ತನ ಆಧಾರಗಳಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಅವಶೇಷಗಳು ಸಿಕ್ಕಿರಬೇಕು, ಶಾಸನಗಳಿರಬೇಕು, ನಾಣ್ಯಗಳಿರಬೇಕು ಅಥವಾ ಸ್ಮಾರಕಗಳು ಇರಬೇಕು. ಮುಂದೆ ಸಾಹಿತ್ಯ ಆಧಾರಗಳಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ದೇಸಿ ಸಾಹಿತ್ಯದಲ್ಲಿ ಆ ಊರಿನ ಬಗ್ಗೆ ಮಾಹಿತಿ ಇರಬೇಕು, ವಿದೇಶಿ ಸಾಹಿತ್ಯದ ಕೃತಿಯಲ್ಲಿ ಮಾಹಿತಿ ಇರಬೇಕು, ಲಾವಣಿಗಳು ಪ್ರಚಲಿತ ಇರಬೇಕು, ಜಾನಪದ ಕಥೆಗಳಿರಬೇಕು, ಐತಿಹ್ಯಗಳು ಕೂಡ ಏನಾಗ್ಬೋದು ಇರ್ಬೋದು. ಇದು ನಿಮ್ಮ ಊರಿನ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ತಾವೇನು ಮಾಡಬೇಕು, ಸ್ವಲ್ಪ ತಮ್ಮ ಊರಿನ ಒಂದು ಪರಿಚಯವನ್ನು ಒಂದು ಐತಿಹಾಸಿಕ ಆಧಾರಗಳಲ್ಲಿ ತಾವೇನು ಮಾಡಬೇಕಾಗದಪ್ಪ ಅಂದ್ರೆ ಜ್ಞಾನವನ್ನು ಪಡಿಬೇಕಾಗ್ತದೆ. ಮುಂದೆ ಹೋಗೋಣ ಚಟುವಟಿಕೆ 2ಕ್ಕೆ. ಏನಿದೆ ನೋಡಿ, ನಿಮ್ಮ ಊರಿನ ಸಮೀಪದಲ್ಲಿರ್ತಕ್ಕಂಥ ಯಾವುದಾದರೊಂದು ಐತಿಹಾಸಿಕ ಸ್ಥಳದ ಬಗ್ಗೆ ಮಾಹಿತಿ ಸಂಗ್ರಹಿಸಿ. ವಿದ್ಯಾರ್ಥಿಗಳೇ, ಅವ್ರೇನು ಹೇಳಿದ್ದಾರೆ, ನಿಮ್ಮ ಊರಿನ ಸಮೀಪ ಇರಬೇಕು ಮತ್ತು ಅದು ಏನಾಗಿರ್ಬೇಕಪ್ಪ ಅಂದರೆ ಐತಿಹಾಸಿಕ ಸ್ಥಳನೂ ಕೂಡ ಇರಬೇಕು. ನಿಮ್ಮ ಊರಲ್ಲಿ ಐತಿಹಾಸಿಕ ಸ್ಥಳ ಇದ್ದರೆ ಅಡ್ಡಿ ಇಲ್ಲ. ಸೊ ಅಲ್ಲಿನೂ ಕೂಡ ತಾವೇನು ಮಾಡಬೇಕು, ಐತಿಹಾಸಿಕ ಸ್ಥಳಕ್ಕೆ ಹೋದ ನಂತರ ಆ ಐತಿಹಾಸಿಕ ಸ್ಥಳ ಯಾವ ಕಾಲದ್ದು, ಅಂದರೆ ಅದು ಯಾವ ಸಮಯದಲ್ಲಿತ್ತು, ಆ ಸಮಯದಲ್ಲಿ ಯಾವ ರಾಜ್ಯ ಇದ್ದ, ಅದನ್ನು ಕಟ್ಟಿಸ್ಲಿಕ್ಕೆ, ಅದನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣ ಏನು, ಓಕೆ, ಆವಾಗಿನ ವಿಶೇಷತೆ ಏನಿತ್ತು, ಈಗಿನ ಸ್ಥಿತಿ ಏನಾಗಿದೆ ಅನ್ನೋದನ್ನು ತಾವೇನು ಮಾಡಬೇಕಪ್ಪ ಅಂದರೆ ಒಂದು ಲಘು ಟಿಪ್ಪಣಿಯನ್ನು, ಶಾರ್ಟ್ ನೋಟನ್ನು ತಾವೇನು ಮಾಡಬೇಕಾಗ್ತದೆ, ಐತಿಹಾಸಿಕ ಸ್ಥಳ ಬಗ್ಗೆ ನೋಡಬೇಕು. ಚಿತ್ರ ಸಹಿತ ಒಂದು ಆಲ್ಬಮ್ ರೀತಿಯಾಗಿ ಮಾಡಿದರೆ ತುಂಬ ಚೆನ್ನಾಗಿ ಆಗ್ತದೆ, ಆ ಊರಿನ ಪರಿಚಯನೂ ಆಗ್ತದೆ. ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ತಾವೇನು ಮಾಡ್ಬೋದು, ಅದರ ಬಗ್ಗೆ ಒಂದು ಮಾಹಿತಿನ ಏನು ಮಾಡ್ಬೋದು ಇಟ್ಕೊಳ್ಬೋದು, ಮತ್ತು ನಿಮಗೆ ಊರಿನ ಬಗ್ಗೆ ಹೆಮ್ಮೆನೂ ಕೂಡ ಆಗ್ತದೆ, ಪರಿಚಯನೂ ಕೂಡ ಸಂಪೂರ್ಣವಾಗಿ ಆಗ್ತದೆ. ಓಕೆ, ಅದನ್ನೇ ನಾನು ಇಲ್ಲಿ ಹೇಳಿದ್ದೀನಿ. ಇದಕ್ಕೆ ನಾನು ನಿಮಗೆ ಸುಳಿವುಗಳನ್ನು ಕೊಡ್ತಾ ಇದ್ದೀನಿ. ಆ ಐತಿಹಾಸಿಕ ಸ್ಥಳ ಆಗಿರ್ಬೋದು ಅಥವಾ ಸ್ಮಾರಕ ಇರ್ಬೋದು, ದೇವಾಲಯ ಇರ್ಬೋದು, ವೀರಗಲ್ಲು, ಶಾಸನಗಳು, ಮಾಸ್ತಿಗಲ್ಲು ಅಂತಲೂ ಕೂಡ ಕರೀತಾರೆ, ಚರ್ಚ್ ಇರ್ಬೋದು, ಬಸದಿ ಇರ್ಬೋದು, ಮಸೀದಿ ಇರ್ಬೋದು. ಅದು ಯಾವ ವರ್ಷದಲ್ಲಿ ಇತ್ತು, ಯಾರ ಸಮಯದಲ್ಲಿತ್ತು, ರಾಜ ಯಾರಿದ್ದ, ಅದರ ವಿಶೇಷತೆ ಏನಿತ್ತು, ಈಗ ಏನಾಗಿದೆ ಅನ್ನೋದನ್ನು ತಾವೇನು ಮಾಡಬೇಕಾಗ್ತದಪ್ಪ ಅಂತಂದರೆ ಸ್ವಲ್ಪ ಒಂದು ಲಘು ಟಿಪ್ಪಣಿಯನ್ನು ಬರೀರಿ. ಸಾಧ್ಯವಾದಷ್ಟು ಫೋಟೋಗ್ರಫಿ ಇದ್ದರೆ ಸೊ ಚಿತ್ರ ಸಹಿತ ಮಾಡಿದರೆ ಇನ್ನೂ ಕೂಡ ತುಂಬ ಚೆನ್ನಾಗಿ ಆಗ್ತದೆ. ಸೊ ಅದಕ್ಕೂ ಕೂಡ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಅಟ್ರಾಕ್ಟಿವ್ ಆಗ್ತದೆ. ಚಟುವಟಿಕೆ 3ಕ್ಕೆ ಹೋಗೋಣ. ಎಸ್, ಚಟುವಟಿಕೆ 3 ಏನಿದೆ ಅಂತಂದರೆ ಜಾನಪದ ಸಾಹಿತ್ಯಗಳಲ್ಲಿ ಐತಿಹಾಸಿಕ ಕಥೆಗಳು ಅಥವಾ ಘಟನೆಗಳನ್ನು ಸಂಗ್ರಹಿಸಿರಿ. ಇದು ಮೌಖಿಕ ಸಾಹಿತ್ಯದಲ್ಲಿ ಹೇಳಿದ್ದಾರೆ. ಜಾನಪದ ಸಾಹಿತ್ಯದಲ್ಲಿ ಐತಿಹಾಸಿಕ ಕಥೆಗಳಿರಬೇಕು, ಓಕೆ, ಅಥವಾ ಐತಿಹಾಸಿಕ ಘಟನೆಗಳು ಇರಬೇಕು. ನೆನಪಿಟ್ಕೊಳ್ರಿ, ಐತಿಹಾಸಿಕ ಕಥೆಗಳು ಅಥವಾ ಐತಿಹಾಸಿಕ ಘಟನೆಗಳು ಇರಬೇಕು. ಅವುಗಳನ್ನೇನು ತರಗತಿಯಲ್ಲಿ ಏನು ಮಾಡಬೇಕಪ್ಪ ಅಂದರೆ ಚರ್ಚೆಯನ್ನು ಮಾಡಬೇಕು. ಇಲ್ಲಿ ಸುಳಿವುಗಳನ್ನು ಕೊಟ್ಟಿದ್ದೀನಿ.
ಆ ಐತಿಹಾಸಿಕ ಕಥೆಗಳು ಅಥವಾ ಘಟನೆಗಳು ಅದು ಲಾವಣಿಗಳಾದರೂ ಆಗಿರ್ಬೋದು ಅಥವಾ ಏನೋ ಜಾನಪದ ಕಥೆಗಳ ಮೂಲಕ ಆ ಒಂದು ಘಟನೆ ನಿಮ್ಗೆ ಏನ್ ಮಾಡ್ಬೋದು, ಮಾಹಿತಿಯನ್ನ ಸಿಗ್ಬೋದು. ಇದರಿಂದ ಈ ಐತಿಹಾಸಿಕ ಘಟನೆಗಳಾಗಿರ್ಬೋದು, ಐತಿಹಾಸಿಕ ಕಥೆಗಳನ್ನ ಕೇಳೋದ್ರಿಂದ ನಿಮಗೆ ಅಂದಿನ ಕಾಲದ ಒಂದು ವಿಶೇಷತೆಯ ಅರಿವು ಆಗ್ತದ. ಮತ್ತೆ ಈ ಕಥೆಗಳು ಏನಾಗ್ತಾವಪ್ಪ ಅಂದ್ರೆ ಯಥಾರ್ಥ ಆಗ್ತವೆ, ಸತ್ಯವನ್ನೇ ಪ್ರತಿಬಿಂಬಿಸ್ತಕ್ಕಂಥ ಕಥೆಗಳೇ ಆಗಿರ್ತವೆ ವಿದ್ಯಾರ್ಥಿಗಳೇ. ಮತ್ತೇನ್ ಹೇಳ್ತಾರೆ, ಐತಿಹಾಸಿಕ ಮಹತ್ವವನ್ನ ತಿಳಿಯಲು ಸಹಿತ ಸಹಕಾರಿ ಆಗ್ತದ. ಈ ಘಟನೆಗಳಿಂದ ನಮ್ಗೆ ಏನಾಗ್ತದಪ್ಪ ಅಂದ್ರ ಹೌದು ಆ ಕಾಲದಲ್ಲಿ ಹೀಗೆ ರಾಜ ಇದ್ದ, ಆ ರಾಜನ ಆಸ್ಥಾನದಲ್ಲಿ ಇಂಥ ನಾಣ್ಯಗಳಿದ್ದು, ಇಂತಹ ದೇವಾಲಯಗಳಿದ್ದು, ಆತ ಪ್ರಜೆಗಳಿಗೆ ಈ ರೀತಿಯಾಗಿ ನೋಡಿಕೊಳ್ಳುತ್ತಿದ್ದ ಅಂತಕ್ಕಂಥ ಒಂದ್ ರೀತಿಯಾಗಿರ್ತಕ್ಕಂಥ ಐತಿಹಾಸಿಕ ಮಹತ್ವ ಇಂಪಾರ್ಟೆನ್ಸ್ ನಿಮಗೆ ಗೊತ್ತಾಗ್ತದ. ಮುಂದೆ ಮೋಸ್ಟ್ ಇಂಪಾರ್ಟೆಂಟ್, ನಿಮಗೆ ಅಲ್ಲಿನ ವಿಶೇಷತೆಯ ಅರಿವಾಗ್ತದ, ಆ ಸ್ಥಳದ ಬಗ್ಗೆ ಹೆಮ್ಮೆ ಪಡ್ತೀರಿ, ಪರಿಚಯನೂ ಕೂಡ ಏನಾಗ್ತದಪ್ಪ ಅಂದ್ರೆ ಆಗ್ತದ. ಎಷ್ಟೋ ಒಂದು ರೀತಿಯಾಗಿರ್ತಕ್ಕಂಥ ಸ್ಮಾರಕಗಳಿರ್ತವೆ, ಬಟ್ ಅವುಗಳನ್ನ ನಾವು ನೋಡಿರೋದಿಲ್ಲ, ಅದ್ರ ಬಗ್ಗೆ ಮಾಹಿತಿನೂ ಕೂಡ ಇರೋದಿಲ್ಲ. ಬಟ್ ಅದರ ಹಿಂದೆ ಏನಾಗ್ತದಪ್ಪ ಅಂದ್ರೆ ಒಂದು ಇತಿಹಾಸ, ಒಂದು ಮಾಹಿತಿನೇ ಅಡಗಿರ್ತದ. ಅದನ್ನ ನಾವು ಏನ್ ಮಾಡಬೇಕು, ಸಂಪೂರ್ಣವಾಗಿ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇ ಆದ್ರೆ ವಿದ್ಯಾರ್ಥಿಗಳೇ ಅದರ ಸ್ಥಳ ಪರಿಚಯ ತುಂಬಾನೇ ಆಗ್ತದ. ಸೊ ಮುಖ್ಯವಾಗಿ ಇತಿಹಾಸದ ಉದ್ದೇಶನೂ ಅದೇ ಇದೆ, ನಿಮ್ಮಲ್ಲಿ ಕಾಲಪ್ರಜ್ಞೆ ಮತ್ತು ಸ್ಥಳ ಪ್ರಜ್ಞೆಯನ್ನು ಏನ್ ಮಾಡೋದು, ಮೂಡಿಸೋದು ಆಗಿದೆ. ಸೊ ಹೋಪ್ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ಮಾಡಿದ್ದೀನಿ, ಕಲಿಕಾ ಹಾಳೆ 2ಕ್ಕೆ ಸಂಬಂಧಪಟ್ಟಂತೆ, ಸೊ ಇದು ನಿಮ್ಮ ಊರಿನ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇದೆ, ಹೆಮ್ಮೆ ಪಡ್ತಕ್ಕಂಥ ವಿಷಯಗಳಿದಾವೆ. ಸೊ ತಾವೆಲ್ಲ ಏನನ್ನು ಮಾಡಬೇಕು ಅಂತಕ್ಕಂಥ ಮಾರ್ಗದರ್ಶನ ಸುಳಿವನ್ನ ನಾನು ಏನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ನಿಮ್ಮ ಊರುಗಳು ಬೇರೆ ಬೇರೆ ಇದಾವೆ, ನಾನು ಬೇರೆ ಊರಿನಲ್ಲಿ ಕುಂತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸುಳಿವುಗಳನ್ನ ನಾನು ನಿಮ್ಗೆ ಏನ್ ಮಾಡಿದ್ದೀನಿ, ಸಜೆಸ್ಟ್ ಅನ್ನ ಮಾಡಿದ್ದೀನಿ. ಹೋಪ್ ನಿಮ್ಮ ವಿಷಯ ಶಿಕ್ಷಕರು ಇದರ ಜೊತೆಗೆ ತುಂಬಾ ಸಹಕಾರಿಯನ್ನ ಮಾಡ್ತಾರೆ. ಸ್ಥಳ ಪರಿಚಯಗಳನ್ನ ತಿಳಿದುಕೊಳ್ಳಿ, ಒಂದು ಚೆನ್ನಾಗಿರ್ತಕ್ಕಂಥ ಬುಕ್ನಲ್ಲಿ ಅವುಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದೆ ಆದ್ರೆ ತುಂಬಾ ಚೆನ್ನಾಗಿ ಇದು ಪ್ರಾಜೆಕ್ಟು ಕೂಡ ಆಗ್ತದ. ಮತ್ತೆ ಅದನ್ನ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ದೀರ್ಘಕಾಲವರೆಗೆ ಸಂಗ್ರಹಿಸಿಡ್ಬೋದು. ಇನ್ನಷ್ಟು 4 ಜನರಿಗೂ ಕೂಡ ಅದನ್ನ ಏನ್ ಮಾಡ್ಬೋದು, ಸೇರನ್ನ ವಿಷಯವನ್ನು ಹಂಚಿಕೆಯನ್ನು ಸಹಿತ ಮಾಡ್ಲಿಕ್ಕೆ ಸಹಕಾರಿ ಆಗ್ತದೆ. ಇಷ್ಟಿತ್ತು ವಿದ್ಯಾರ್ಥಿಗಳೇ ಕಲಿಕಾ ಹಾಳೆ 2ರಲ್ಲಿ ಸಂಬಂಧಪಟ್ಟಂತೆ ಚಟುವಟಿಕೆಗಳು. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಮುಂದಿನ ಕಲಿಕಾ ಹಾಳೆಯಲ್ಲಿ ಮತ್ತೆ ಸಿಗ್ತೀನಿ. ಸೊ ದಯಮಾಡಿ ಚಾನಲ್ ಅನ್ನ ನೋಡ್ತಾ ಇರೋರು ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಯಾಕಂದ್ರೆ ನಾವು ತುಂಬಾ ಒಳ್ಳೆಯದಾಗಿರ್ತಕ್ಕಂಥ ವಿಡಿಯೋಗಳನ್ನ ಅಪ್ಲೋಡ್ ಅನ್ನ ಮಾಡ್ತಾ ಇದ್ದೀವಿ, ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳಿದಾವೆ. ಸೊ ನಿಮ್ಗೆಲ್ಲ ಕೂಡ ಹೋಪ್ ಯೂಸ್ಫುಲ್ ಆಗ್ತಾ ಇದಾವೆ ಅನ್ನೋದನ್ನ ನಮಗೆ ವ್ಯೂಸ್ಗಳ ಮೇಲೆ ಗೊತ್ತಾಗ್ತಾ ಇದೆ. ಸೊ ಇದರ ಮುಂದಿನ ಕಲಿಕಾ ಹಾಳೆಗಳನ್ನ ನಿರೀಕ್ಷಣೆ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್.